18,000 ಜನ. ಓ ಮೈ ಗಾಡ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 18,000 ಜನ ನಿಮ್ಮನ್ನು ನೋಡ್ತಾ ಇರೋ. 19,000 ಜನ ಸಾಗರ. 18,000 ಜನ ಮುಂದೆ ಬಂದುಬಿಟ್ರೆ ಜನ ಸಾಗರ. ದೇವರು, ಊಟ ಮಾಡಿದಷ್ಟೇ ಖುಷಿ ಆಗೋಯ್ತು ನನಗಂತೂ. ವಿಚ್ ಈಸ್ ದ ನೆಕ್ಸ್ಟ್ ಕಂಟ್ರಿ ಯು ಆರ್ ಗೋಯಿಂಗ್? ವಿಯೆಟ್ನಾಮು. ಓಲ್ಡ್ ವಿಡಿಯೋ ಇದು ಕ್ರಿಯೇಟಿವ್ ಐ.ಟಿ. ಓಲ್ಡ್ ವಿಡಿಯೋ ಎಡಿಟ್ ಆಗೋಕ್ಕೆ ಎಷ್ಟು ದಿನ ಬೇಕು ಬ್ರೋ? ಒಂದು ವಿಡಿಯೋ ಎಡಿಟ್ ಆಗೋಕ್ಕೆ ನನಗೆ 15 ದಿನ ಬೇಕಾಗುತ್ತೆ. ಯಾಕಂತಂದರೆ ನಾನು ವಿಡಿಯೋ ಇದರಲ್ಲಿ ಮಾಡ್ತೀನಿ, ಆದರೆ ಆಡಿಯೋ ಇನ್ನೊಂದು ಬೇರೆ ಮೈಕಲ್ಲಿ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ನಾನು ಆಡಿಯೋ ಮತ್ತು ವಿಡಿಯೋನ ಸಿಂಕ್ ಮಾಡ್ಕೊಬೇಕು, ಆಮೇಲೆ ಕಟ್ಸ್ ಹಾಕಬೇಕು, ಆಮೇಲೆ ಟ್ರಾನ್ಸಿಷನ್ನು, ಆಮೇಲೆ ಒಂದು ಸ್ಟೋರಿ ಲೈನಿಗೆ ತರಬೇಕು. ತುಂಬ ಕೆಲಸ ಇರ್ತದೆ. ಮತ್ತು ನೀವು ನೋಡ್ತಿರಲ್ಲ 20 ನಿಮಿಷ ವೀಡಿಯೋಗೆ 1 ಗಂಟೆ ಫುಟೇಜ್ ಇರ್ತದೆ. 1 ಗಂಟೆ ಫುಟೇಜನ್ನ ಕತ್ತರಿಸಿ 20 ನಿಮಿಷಕ್ಕೆ ತಗೊಂಬರ್ಬೇಕು ಕ್ರಿಸ್ಪಾಗಿ. ಈಗೇನು ಗೊತ್ತಾ, ಜನ 2 ಅವರ್ ಸಿನಿಮಾ ನೋಡೋಕ್ಕೆ ಸ್ವಲ್ಪ ಕಷ್ಟ ಬೀಳ್ತಾರೆ. ಯಾಕಂದರೆ ಈ 15 ಸೆಕೆಂಡ್ ಇನ್ಸ್ಟಾಗ್ರಾಮ್ ರೀಲ್ನ ಸ್ವೈಪ್ ಮಾಡಿ ಅಟೆನ್ಷನ್ ಸ್ಪ್ಯಾಮು ತುಂಬ ಕಮ್ಮಿ ಆಗಿಬಿಟ್ಟಿದೆ ವ್ಯೂವರ್ಸ್ದು. ಸೊ ಯಾವುದೇ ಯೂಟ್ಯೂಬರ್ಸ್ ಆಗಿರಲಿ, ನೀವೇನಾದರೂ ನೋಡ್ತಾಯಿದ್ರೆ ಇದೇ ನೋಡಿ ಸೀಕ್ರೆಟು. ನೀವು ಏನು ಹೇಳ್ತಿರಲ್ಲ ಅದನ್ನು ಸ್ವಲ್ಪ ಕ್ರಿಸ್ಪಾಗಿ ಹೇಳಿ, ಜಾಸ್ತಿ ಡ್ಯೂರೇಷನ್ ತೊಗೊಬೇಡಿ. ಮತ್ತು ಅರ್ಧ ಗಂಟೆ ಡ್ಯೂರೇಷನ್ ಇದ್ದರೆ ವಿಡಿಯೋದು ಇರಲಿ, ಬಟ್ ಅದನ್ನು ಕ್ರಿಸ್ಪಾಗಿ ಹೇಳಿ ಆದಷ್ಟು. ಸೊ ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೂ ಜನ ನೋಡಲ್ಲ. ಅಟೆನ್ಷನ್ ಸ್ಪ್ಯಾಮು ತುಂಬಾ ಕಮ್ಮಿ ಆಗಿದೆ ಈಗ. ಸೊ ನೀವೇನೇ ಎಡಿಟ್ ಮಾಡಬೇಕಾದ್ರೂ ಅಥವಾ ನಾನೇನೇ ಎಡಿಟ್ ಮಾಡಬೇಕಾದ್ರೂ ಸ್ವಲ್ಪ ಕ್ರಿಸ್ಪಾಗಿ ಎಡಿಟ್ ಮಾಡ್ತೀನಿ. ಅವಾಗ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಈಗ ಅದು ಜನಗಳಿಗೆ ಈಗ ಅದೇ ಕೇಳ್ತಾವ್ರೆ, ಕ್ರಿಸ್ಪಾಗಿರಬೇಕು, ಶಾರ್ಟ್ ಟೈಮಲ್ಲಿ ಎಗರೋಳ್ಬೇಕು ವೀಡಿಯೋ, ಆ ಥರ ಇದೆಲ್ಲ ಮಾಡ್ತಾರೆ. ಸೂಪರ್ ಚಾಟ್ ಎಲ್ಲ ಮಾಡ್ತಾವ್ರೆ. 450 ರೂಪಾಯಿ ವಿವೇಕ್ ಸತ್ಯಮೂರ್ತಿ. ಬ್ರೋ ದುಡ್ಡು ಹಾಕ್ಬೇಡಿ ಬ್ರೋ. ಏನಕ್ಕೆ ಹಾಕ್ತೀರಿ ಹೇಳಿ ದುಡ್ಡು? ನನಗೆ ಆಲ್ರೆಡಿ ಸಾಕು, ನಿಮ್ಮ ಪ್ರೀತಿ ಸಾಕು ನನಗೆ. ಮನೋಜ್ ಶಿವಾನಂದ್. ಬ್ರೋ ನೆಕ್ಸ್ಟ್ ವಿಡಿಯೋ ಯಾವಾಗ? ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಬೇಗ ಬರುತ್ತೆ. ಈ ಸಿರಿಯಾದು ಬರುತ್ತೆ ಈಗ, ತುಂಬ ಚೆನ್ನಾಗಿದೆ ನೋಡಿ ಸಿರಿಯಾದು. ತನುಷ್ ಗೌಡ. ಡಾಕ್ಟರ್ ಬ್ರೋ ಅಂತ ಐಡಿಯಾ ಹೆಂಗೆ ಬಂತು? ಆ್ಯಕ್ಚುಲಿ ಡಾಕ್ಟ್ರು ಬ್ರೋ ಇದು ಆಲ್ರೆಡಿ ಹೇಳಿದ್ದೀನಲ್ಲ. ಡಾಕ್ಟ್ರ್ ಏನು ಮಾಡ್ತಾರೆ, ಪೇಷಂಟ್ನ ಆಪ್ರೇಷನ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾರೆ ಪೇಷಂಟ್ ಬಾಡಿನ. ನಾನೇನು ಮಾಡ್ತೀನಿ, ಹೊಸ ಜಾಗನೇ ಆಪ್ರೇಷನ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ ಡಾಕ್ಟ್ರು ಬ್ರೋ ಅಂದರೆ. ಅಂಜು ಸಾಗರ್. ಬ್ರೋ ಯು ಜೂನಿಯರ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಏನಣ್ಣ ಏನು ಹೇಳ್ತಾ ಇದ್ದೀರಾ? ನಿರ್ಮಲಾ SH. ಸೌತ್ ಕೊರಿಯಾ ಯಾವಾಗ ಹೋಗ್ತೀರಾ ಬ್ರೋ? ಸೌತ್ ಕೊರಿಯಾ ಹೋಗ್ತೀನಿ. ಸೌತ್ ಕೊರಿಯಾ ಹೋಗಬೇಕು. ಕಿಶೋರ್ ಗೌಡ. ಬ್ರೋ ಐ ಆಮ್ ಇನ್ ವಿಯೆಟ್ನಾಮ್, ಪ್ಲೀಸ್ ಮೀಟ್ ಅಸ್. ಇನ್ನೂ ವಿಯೆಟ್ನಾಮ್ಗೆ ಬಂದಿಲ್ಲ ಬ್ರೋ, ಮನೇಲಿದ್ದೀನಿ ನಾನು. ಅರುಣ್ ಗೌಡ. ಲವ್ ಫ್ರಮ್ ರಾಯಚೂರು. ನಮಸ್ಕಾರ. ಸಾಕ್ಷಿ. ಕಮ್ ಟು ಮಂಗಳೂರು. ಬರ್ತೀನಿ. ಕಿಚ್ಚ ಪ್ರಜ್ಜು. ಸ್ವಿಟ್ಜರ್ಲ್ಯಾಂಡ್ ಪ್ಲ್ಯಾನ್ ಮಾಡೋಣ ಬ್ರೋ. ದೀಪಕ್. ಹಾಯ್ ಬ್ರೋ. ಐಶು. ಯುವರ್ ಏಜ್ ಎಷ್ಟು ವರ್ಷ ತನಕ ಕಾಣ್ತೀನಿ ನಾನು? 25 ವರ್ಷ. ನನಗೆ ದೊಡ್ಡ ಕತ್ತೆ ಆದಂಗೆ ಆಗಿದ್ದೀನಿ. 25 ವರ್ಷದ ಕತ್ತೆ. ಊರು ಸುತ್ತಕೊಂಡು. ಸಂಜಯ್. ಬ್ರೋ ನಿಮ್ಮ ಎಜುಕೇಷನ್ ಡೀಟೇಲ್ಸ್? BCom ಪಾಸು, ಯಾವುದೇ ಬ್ಯಾಕ್ಲಾಗ್ ಇಲ್ದಿರ ಪಾಸ್ ಮಾಡಿದ್ದೀನಿ ನಾನು BCom. ನಿರಂಜನ್. ವಾಟ್ ಒನ್ ಥಿಂಗ್ ಮೋಟಿವೇಟ್ಸ್ ಯು? ಮೋಟಿವೇಶನ್ ಏನಾಗುತ್ತೆ ಅಂದರೆ, ಜನಗಳಿಗೆ ಕೊಟ್ಟಿರುವಂಥ ಪ್ರಾಮಿಸು ಎಲ್ಲ ದೇಶಗಳನ್ನ ತೋರಿಸ್ಬೇಕು. ಆ ಪ್ರಾಮಿಸ್ ಬಗ್ಗೆ ಕೆಲಸ ಮಾಡ್ತಾಯಿದ್ದೀನಿ, ಅದೇ ಮೋಟಿವೇಶನ್ ನನಗಷ್ಟೇ. ಜನ ಕೊಡೋ ಪ್ರೀತಿ, ಜನ ಕೊಡೋ ಕಮೆಂಟ್ಸು. ಬೇಜಾರಾದರೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತೀನಿ ನಾನು. ರಿಪ್ಲೈ ಮಾಡೋಕ್ಕಾಗಲ್ಲ, ಅದು ಗೊತ್ತು ನಿಮಗೂ, ಯಾಕಂದರೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ. ಬಟ್ ನೀವು ಹಾಕೋ ಪ್ರತಿಯೊಂದು ಕಮೆಂಟು ಓದ್ತೀನಿ ನಾನು. ಯಾವುದೋ ಒಂದು ಕಮೆಂಟು ಮಿಸ್ ಮಾಡಲ್ಲ. ಆದರೆ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ಜಾಸ್ತಿ ಕಮೆಂಟ್ ಇರುತ್ತೆ. ನಿಮ್ಮ ಕಮೆಂಟ್ಸೇ ನನಗೆ ಮೋಟಿವೇಶನು. ಹೌ ವಾಸ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆನ್ ಯೂಟ್ಯೂಬ್? ಚೆನ್ನಾಗಿದೆ ಬ್ರೋ. ಜನ ಇಷ್ಟೊಂದು ಪ್ರೀತಿ ಕೊಡ್ತಾವ್ರೆ. ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ. ನಾನು ಏನು ಪುಣ್ಯ ಮಾಡಿದ್ದೀನಿ ನನಗಂತೂ ಗೊತ್ತಿಲ್ಲ, ಆದರೆ ನೀವು ಇಷ್ಟೊಂದು ಪ್ರೀತಿ ಕೊಡ್ತಾಯಿದ್ದೀರ. 20,000 ಜನ. ಓ ಮೈ ಗಾಡ್, 20,000 ಜನ. ಇದು ಮುಂದೆ ಬಂದರೆ ಹೆಂಗಿರುತ್ತೇಳಿ, ಜನ ಸಾಗರ. ನಾನು ಲೈವ್ ಮಾಡ್ತೀನಿ ಅಂತ 20,000 ಜನ ನೋಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಲೈವ್ ಬಂದಿದ್ದೀರಾ ಎಲ್ಲರಿಗೂ. ಬಿಗ್ ಬಾಸ್ಗೆ ಹೋಗ್ತೀರಾ?
ಹೋಗ್ತಾ ಇದ್ದೀರಾ. ಆ್ಯಕ್ಚುಲಿ ಬ್ರೋ ಅದೇನು ಗೊತ್ತಾ, 3 ತಿಂಗಳು ಒಂದು ಮನೇಲಿ ಇರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. 3 ತಿಂಗಳಲ್ಲಿ 5 ದೇಶ ನೋಡ್ಬಿಡ್ಬೋದು. ಸೊ ಅದೇ 3 ತಿಂಗಳು ಒಂದು ಮನೇಲಿ ಇರೋಕ್ಕೆ ಕಷ್ಟ ಆಗ್ತದೆ, ಅದೇ ಪ್ರಾಬ್ಲಮ್ಮು. ಅಣ್ಣ, ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಜರ್ನಿ? ಎಲ್ಲ ಗೊತ್ತಲ್ಲ ಬ್ರೋ ನಿಮಗೆ, ಮತ್ತೆ ಅದೇ ಕೇಳ್ತಿರಲ್ಲ ಬ್ರೋ. ಸುದೀಪ್ ಸರ್ ಬಿಗ್ ಫ್ಯಾನ್. ಓಕೆ ಲವ್ ಯು ಬ್ರೋ, ಲವ್ ಯು ಟು ಬ್ರೋ. ಪುನೀತ್ ಬ್ರೋ, ಪ್ರಕಾಶ್ ಬ್ರೋ, ಲವ್ ಫ್ರಮ್ ಶೃಂಗೇರಿ. ಓಕೆ. ಸಂತೋಷ್ ನಾಯಕ್, ಕಮ್ ಟು ಚಾಮರಾಜನಗರ. ಬರ್ತೀನಿ ಬ್ರೋ. ಮಿಸ್ಟರ್ 360, ನಾಳೆಯಿಂದ ನಾನು ಕಮೆಂಟ್ ಮಾಡ್ತೀನಿ, ಮಾಡಿ ಬ್ರೋ. ಪುಷ್ಪ ಮಹೇಶ್, ಹಾಯ್ ಬ್ರೋ. ನಿಮ್ಮ ಮನೆಯಲ್ಲಿ? ಮನೆ ಇರೋದು ಬೆಂಗಳೂರಲ್ಲೇ. ಬೆಂಗಳೂರಿನ ಗಲ್ಲಿಗಳಲ್ಲಿ ಸುತ್ತಾಡಿ, ಬೆಂಗಳೂರಲ್ಲೇ ಇರೋ ವಿಪುರಮಲ್ಲೇ ಇರೋ ಕಾಲೇಜ್ಗೆ ಹೋಗಿ ಅಲ್ಲಿ BCom ಪಾಸ್ ಮಾಡಿ ಈಗ 25 ದೇಶ ಕಂಪ್ಲೀಟ್ ಆಗಿದೆ. ಸೊ ನಾನು ಮಾಡಿದ್ದೀನಿ ಅಂತಂದರೆ ನೀವು ಇದನ್ನು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಆ್ಯಕ್ಚುಲಿ ಸ್ವಲ್ಪ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬನ್ನಿರಿ, ಮಾಡ್ಬೋದು. ವಿಜ್ಜು, ಫ್ರಾನ್ಸ್ ಟ್ರಿಪ್ ಮಾಡಿ ಬ್ರೋ ಪ್ಲೀಸ್. ಮಾಡೋಣ ಬ್ರೋ. ಕಮ್ ಟು ಹೊಸಕೋಟೆ. ಸುಹಾಸ್ ಬ್ರೋ, ಬರ್ತೀನಿ ಬ್ರೋ. ಹೊಸಕೋಟೆ ಬಿರಿಯಾನಿ ಫೇಮಸ್ ಅಲ್ವಾ? ವೆಜ್ ಬಿರಿಯಾನಿ ಸಿಕ್ಕಿದ್ರೆ ಹೇಳಿ, ಬರ್ತೀನಿ. ಅಭಿ, ನಮ್ಮ ಕುಂದಾಪುರಕ್ಕೆ ಬನ್ನಿ. ಎಸ್ ಬ್ರೋ, ಬರ್ತೀನಿ. ಓಕೆ ಬ್ರೋ, ನಿಮಗೆ ಕರ್ನಾಟಕ ರತ್ನ ಸಿಗಬೇಕು ಬ್ರೋ. ಅಣ್ಣ ಬಿಟ್ಬಿಡೋಣ, ನನ್ನ ಇನ್ನೂ ತುಂಬ ಕೆಲಸ ಮಾಡಬೇಕು ಬ್ರೋ. ಇದೇನು 25 ದೇಶ ಸುತ್ತಬಿಟ್ಟು ಒಂದಷ್ಟು ವಿಡಿಯೋ ಮಾಡಿಬಿಟ್ರೆ ಅಂಥ ದೊಡ್ಡ ಪ್ರಶಸ್ತಿ ಎಲ್ಲ ಹೇಳ್ಬೇಡಿ ಪ್ಲೀಸ್, ಆಯಿತಾ? ತುಂಬ ಜನ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಸಾಧನೆ ಮಾಡಿದ್ದಾರೆ ಆಲ್ರೆಡಿ. ಅವ್ರಿಗೆ ಸಿಗಬೇಕು. ನಾನು ಏನೂ ಮಾಡೇ ಇಲ್ಲ. ಇನ್ನೊಂದು 30-40 ವರ್ಷ ಏನಾದರೂ ಒಂದು ಮಾಡಬೇಕು ನಾನು. ನಮ್ಮ ಜನಕ್ಕಾಗಿ ಏನಾದ್ರು ಒಂದು ಮಾಡಬೇಕು. ಜನಗಳಿಗೆ ಕೊಟ್ಟಿರೋ ಪ್ರಾಮಿಸ್ನ ನಾನು ಫಸ್ಟು ಈಡೇರಿಸ್ಬೇಕು. ಸುಮ್ಮನೆ ಪ್ರಶಸ್ತಿ ಅಂತೀರಪ್ಪ ಎಲ್ಲರೂ. ಕನ್ನಡ ಕ್ರಿಯೇಟಿವ್ ಕಾರ್ನರ್ 250 ರೂಪಾಯಿ. ಹಣ ದುಡ್ಡು ಹಾಕ್ಬೇಡಿ ನನಗೆ ಪ್ಲೀಸ್, ನಿಮ್ಮ ಪ್ರೀತಿ ಸಾಕು. ಅಂಜು ಸಾಗರ್, ನಿಮ್ಮನ್ನು ನಮ್ಮ ಕರ್ನಾಟಕದಲ್ಲಿ ಪಡೆದ ನಾವೇ ಧನ್ಯ. ಅಣ್ಣ, ನೀವು ನುಗ್ಗೆ ಮರ ಹಚ್ಚಿ ನಾನು ಯಾವಾಗ ತಿಳ್ಬಿಡ್ತೀರೋ ಗೊತ್ತಿಲ್ಲ. ಇವರು ಮನ್ಸಿಂದ ಹೇಳ್ತಾವ್ರ ಅಥವಾ ಸುಮ್ಮನೆ ಹೇಳ್ತಾವ್ರ ನಂಗೆ ಗೊತ್ತಾಗ್ತಾ ಇಲ್ಲ. ಹೇಳಿ ಬ್ರದರ್, ನಂದು ಗೇಮರು. ಬ್ರದರ್, ಹರಿಹರಕ್ಕೆ ಬನ್ನಿ. ನಮ್ಮ ಫೇಮಸ್ ಹರಿಹರೇಶ್ವರ ದೇವಾಲಯದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಬ್ರೋ. ಆ್ಯಕ್ಚುಲಿ ಕರ್ನಾಟಕ ಸುತ್ತಬೇಕು. ಕರ್ನಾಟಕ ಮುಂಚೆ ಸುತ್ತಿದ್ದೆ ನಾನು. ಈಗ ಕರ್ನಾಟಕ ಸುತ್ತಕ್ಕೆ ಎಕ್ಸಾಕ್ಟ್ ಆ ಥರ ಬೇರೆ ದೇಶದಲ್ಲಿ ವಿಡಿಯೋ ಮಾಡ್ತೀನಲ್ಲ, ಆ ಥರ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮಾಡ್ತೀನಿ. ಮುಂಚೆ ಕರ್ನಾಟಕ ಚಿಕ್ಕಮಗಳೂರಿಗೆಲ್ಲ ಹೋಗಿ ಒಳ್ಳೊಳ್ಳೆ ವಿಡಿಯೋ ಮಾಡಿದ್ದೆ. ಅದಾದಮೇಲೆ 2 ವರ್ಷ ಇಂಡಿಯಾನೇ ಸುತ್ತಿದ್ದೆ, ಬರೀ ನಮ್ಮ ದೇಶನೇ ಸುತ್ತಿದ್ದೆ. ಅದಾದಮೇಲೆ ಇಂಡಿಯಾದ ಎಲ್ಲ ಜಾಗಗಳನ್ನ ತೋರಿಸಿ ನಾನು ದುಬೈಯಿಂದ ಸ್ಟಾರ್ಟ್ ಮಾಡಿರೋದು ನಾನು ಟ್ರಿಪ್ನ. ಹರ್ಷ ಸ್ಮಾರ್ಟ್, ಹಾಯ್ ಬ್ರೋ. ನಮ್ಮ ಇಂಡಿಯಾದ ಹೈಯೆಸ್ಟು ಮೋಟ್ರ್ ರೋಡ್ ಲಡಾಖ್ನ ಎಕ್ಸ್ಪ್ಲೋರ್ ಮಾಡಿ. ಲಡಾಖ್ ಮಾಡ್ತೀನಿ ಬ್ರೋ, ಎಕ್ಸ್ಪ್ಲೋರ್ ಮಾಡ್ತೀನಿ. ಕುಮಾರು, ಗೋಪ್ರವಾಸ ಕಂಪ್ನಿ ನಿಮ್ದ? ಆ್ಯಕ್ಚುಲಿ ಬ್ರೋ, ಸುಮಾರು ಜನ ಅಂದ್ಕೊಂಡವ್ರೆ ಗೋಪ್ರವಾಸ ಕಂಪ್ನಿ. ಆ್ಯಕ್ಚುಲಿ ಗೋಪ್ರವಾಸ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿ ಅದು. ಸೊ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪನೀಲಿ ನಾನು ಅದರಲ್ಲಿ ಅಸೋಸಿಯೇಟ್ ಆಗಿದ್ದೀನಿ. ಅಂತಂದರೆ 5 ಜನ ಮಾಡ್ತಾಯಿದ್ದಾರೆ. ಅದರಲ್ಲಿ 5 ಜನದಲ್ಲಿ ನಾನು ಒಬ್ಬ. ಸೊ ಏನಂತಂದರೆ ಸುಮಾರು ಜನಕ್ಕೆ ಮುಂಚೆಯಿಂದ ನಾನು ಟ್ರಾವೆಲ್ ವ್ಲಾಗ್ಸ್ ಮಾಡ್ಕೊಂಬಂದಿದ್ದೀನಿ. ಸೊ ಟ್ರಾವೆಲ್ ವ್ಲಾಗ್ಸ್ ಮಾಡ್ಕೊಂಬಂದಾಗ ನಮ್ಮನ್ನು ಕರ್ಕೊಂಡೋಗಿ ಅಂತಾರೆ. ನಾನು ಎಷ್ಟು ಜನನ ಕರ್ಕೊಂಡು ಹೋಗ್ಬೋದು ನೀವೇ ಹೇಳಿ ಅಲ್ವಾ? ಸೊ ಅದಕ್ಕೇ ಒಂದು ಒಳ್ಳೆ ಟೀಮು, ಟ್ರಾವೆಲ್ ಎಂಥೂಸಿಯಾಸ್ಟಿಕ್ ಟೀಮು. ಅವರೇ ಒಂದು ಆಲ್ರೆಡಿ ಗುಂಪು ಕಟ್ಕೊಂಡ್ಬಿಟ್ಟಿದ್ರು. ಆ ಗುಂಪಲ್ಲಿ ನಾನು ಅಸೋಸಿಯೇಟ್ ಆಗಿದ್ದೆ. ಸೊ ಅದರಲ್ಲಿ ಅಸೋಸಿಯೇಟ್ ಆಗಿ ಮೊನ್ನೆ ತಾನೇ ಒಂದು ಆಫೀಸ್ ಓಪನ್ ಮಾಡಿದ್ರು, ಅಲ್ಲೂ ಹೋಗಿದ್ದೆ ನಾನು. ಸೊ ಸಿಕ್ಕಾಪಟ್ಟೆ ಟ್ರಾವೆಲ್ ಎಂಥೂಸಿಯಾಸ್ಟಿಕ್ ಇರೋ ಜನಗಳು ಒಂದು ಕಡೆ ಸೇರಿ ಮಾಡಿರೋ ಅಂಥದ್ದೇ ಗೋಪ್ರವಾಸ. ಸೊ ಮಿಡಲ್ ಕ್ಲಾಸ್ ಜನಗಳು ಸಹ ವಿದೇಶನ ಸುತ್ತಬೋದು. ಸೊ ಅದೊಂದು ಅಜೆಂಡಾ ಇಟ್ಕೊಂಡು ಮಾಡಿರೋವಂಥ ಕಂಪನಿ ಅದು. ಕಾಸು ಹಾಕ್ತವ್ರೆ. ವಿವೇಕ್ ಭಟ್ 100 ರೂಪಾಯಿ. ಅಣ್ಣ ಕಾಸು ಹಾಕ್ಬೇಡಿ. ಪ್ರಜ್ವಲ್ 100 ರೂಪಾಯಿ. ಕಾಸು ಹಾಕ್ಬೇಡಿ ಅಣ್ಣ ಪ್ಲೀಸ್, ಹಾಕ್ಬೇಡಿ. ಸುಮಾರು ಜನ ಹಾಕ್ಬಿಟ್ಟವ್ರು ಕಾಸು. ಓಕೆ, ನೀವು ಗೋಪ್ರವಾಸ ಬಗ್ಗೆ ಕೇಳಿದ್ದಕ್ಕೆ ಗೋಪ್ರವಾಸದ ಟೀಮ್ಮೇಟ್ಸ್ನ ಪರಿಚಯ ಮಾಡಿಸ್ತೀನಿ. ಬನ್ನಿ, ಇಲ್ಲೇ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮನೇಲೇ ಅವರೇ. ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದಕ್ಕೆ ಹೋಗಿದ್ದೆ, ಅಫ್ಘಾನಿಸ್ತಾನ್ಗೆ ಹೋಗಿದ್ದೆ. ಅದಾದಮೇಲೆ
ಸೌತ್ ಸುಡಾನ್ಗೆ ಹೋಗಿದ್ದೆ, ಮತ್ತು ಇನ್ನೂ ಕೆಲವು ಕಂಟ್ರಿಗಳಿಗೆ ಹೋಗಿದ್ದೆ. ಆ ಕಂಟ್ರಿಗಳ ವೀಸಾ ಸಿಕ್ಕಾಪಟ್ಟೆ ವೀಸಾ ಪ್ರಾಬ್ಲಮ್ ಆದಾಗ ನನಗೆ ಗೌರೀಶ್ ಬ್ರೋ ಹೆಲ್ಪ್ ಮಾಡಿದ್ರು. ಆ ಗೌರೀಶ್ ಬ್ರೋ ಆರಂಭಿಸಿದಂಥ ಈ ಗೋಪ್ರವಾಸ. ಬನ್ನಿ ಬ್ರೋ, ಇಲ್ಲೇ ಅವರು ಆ್ಯಕ್ಚುಲಿ. ಹಾಯ್ ಬ್ರೋ, ಹೆಂಗಿದ್ದೀರಾ? ಸೂಪರ್, ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಅಕ್ಕ, ಹಂಗೆ. ಸೊ ಗೋಪ್ರವಾಸದ ಟೀಮೇಟ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಅದು ಇನ್ನೂ ಸ್ವಲ್ಪ ಲೈಟ್ ಜಾಸ್ತಿ ಮಾಡ್ಕೊಳ್ಳಿ ಅಲ್ಲ. ಬನ್ನಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ಸಚಿನ್ ಬ್ರೋ 500 ಡ್ರಗ್ಸ್ ಮಾಡೋರು ಇವ್ರು ಆ್ಯಕ್ಚುಲಿ. ಬನ್ನಿ. ಓ ಗಾಡ್, ಕಾಣಿಸ್ತಾ ಇದೆಯಾ? ಎಸ್ ಬ್ರೋ, ಈಗ ಸಚಿನ್ ಬ್ರೋ ಅವರು 500 ಟ್ರೆಕ್ಸ್ ಮಾಡಿದ್ದಾರೆ. ಸೊ ಜನಗಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಟ್ರೆಕ್ಕಿಂಗ್ಗೆ ಸುಮಾರು ಜನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತೀರಾ? ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀರಾ ನೀವು ಟ್ರೆಕ್ಕಿಂಗ್ನ? ಸೊ ನಾವು ಕರ್ನಾಟಕದಲ್ಲಂತೂ ತುಂಬ ಮೇಜರಾಗಿ ಎಲ್ಲ ಟ್ರಕ್ಸ್ ಮಾಡ್ತಿದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬಂದು ಜಾಯ್ನ್ ಆಗಿ. ನೀವು ಫಸ್ಟು ಇಂಟರ್ನ್ಯಾಷನಲ್ಲು ಡೊಮೆಸ್ಟಿಕ್ ಟೂರ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಟ್ರಕ್ಗಳು ಮಾಡಿ ಪ್ರಿಪೇರ್ ಆಗಿ. ನಿಮ್ಗೊಂದು ಐಡಿಯಾ ಇರುತ್ತೆ, ಸೊ ಏನು ಮಾಡಬೇಕು ಏನು ಮಾಡಬಾರ್ದು, ಸೊ ನಮ್ಗೆ ಯಾವ್ದು ಕಂಫರ್ಟಬಿಲಿಟಿ ಇರುತ್ತೆ ಟೂರ್ಸ್ ಮತ್ತು ಟ್ರಿಪ್ಸ್ ಮಾಡೋದಕ್ಕೆ. ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಟ್ರಕ್ ಮಾಡಿದ್ರೆ. ಸೊ ಅದಕ್ಕೆ ನೀವು ಬೇಸಿಕ್ಕಾಗಿ ಬಂದು ಫಸ್ಟ್ ಒಂದು ಸರಿ ಟ್ರಕ್ ಎಕ್ಸ್ಪ್ಲೋರ್ ಮಾಡಿ ಗೋಪ್ರವಾಸದ ಹೆಂಗೆ ಆರ್ಗನೈಸ್ ಮಾಡ್ತಿದ್ದಾರೆ ನೋಡಿ. ನಿಮ್ಗೆ ಇಷ್ಟ ಆದರೆ ಅವ್ರ ಜೊತೆ ಇಂಟರ್ನ್ಯಾಷನಲ್ ಟ್ರೆಕ್ಸ್ ಮಾಡ್ತಾ ಇದ್ದೀರಾ ಬ್ರೋ? ನಾವು ಇವಾಗ ನಿಯರ್ ಬೈ ಬೆಂಗಳೂರು ಎಲ್ಲ ಕಡೆನೂ ಮಾಡ್ತಿದ್ದೀವಿ. ಮತ್ತು ಕುದುರೆಮುಖ ಇದೆ, ನೇತ್ರಾವತಿ ಇದೆ, ಕೊಡಚಾದ್ರಿ ಇದೆ, ಬಂಡಜ್ಜ ಇದೆ, ಗೋಕರ್ಣ ಇದೆ. ಅದು ಬಿಟ್ಟು ನಮ್ಮದು ಓವರಾಲ್ ಇಂಡಿಯಾದಲ್ಲಿ ಮೇಘಾಲಯ ಮಾಡ್ತಿದ್ದೀವಿ, ಕಾಶ್ಮೀರ್ ಮಾಡ್ತಿದ್ದೀವಿ, ಎಲ್ಲ ಸ್ಟೇಟಲ್ಲೂ ಮಾಡ್ತಿದ್ದೀವಿ. ಬಟ್ ನಾನೇನು ಹೇಳ್ತೀನಿ ಅಂದರೆ ನಿಮ್ಗೊಂದು ಕ್ವಾಲಿಟಿ ಬೇಕು ಅಂದರೆ ಗೋಪ್ರವಾಸಕ್ಕೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ನೀವೇ ಟ್ರಕ್ ಮಾಡಿ. ಸೊ ನೆಕ್ಸ್ಟ್ ಬೇರೆ ಟ್ರಿಪ್ ಪ್ಲ್ಯಾನ್ ಮಾಡಿ. ಓಕೆ. ಮತ್ತು ಇದು ಅಷ್ಟೇ, ಥೈಲ್ಯಾಂಡ್ದು ನೀವು ಅಡ್ವರ್ಟೈಸ್ಮೆಂಟ್ ಹಾಕಿದ್ನಲ್ಲ ಇದರಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ, ಅದರಿಂದನೂ ಆಲ್ರೆಡಿ 2 ಪ್ಯಾಕೇಜಸ್ ಸೋಲ್ಡ್ ಔಟ್ ಆಗ್ಬಿಟ್ಟೈತೆ ಇದೇ ಗೋಪ್ರವಾಸದಿಂದ. ಸೊ ಅದೇ ಈಗ ನೆಕ್ಸ್ಟ್ ಅಕ್ಟೋಬರು 3ನೇ ತಾರೀಕು ಅಕ್ಟೋಬರು ಶ್ರೀಲಂಕಾಗೆ ಕರ್ಕೊಂಡು ಹೋಗ್ತಾರೆ ಗೌರೀಶ್ ಬ್ರೋ ಅವರು. ಏನು ಬ್ರೋ ಅದು ಹೆಂಗೆ ನಡೀತಾ ಇದೆ ಅದು ಹೇಳಿ. ಖಂಡಿತ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹಾಯ್ ಹೇಳ್ತೀನಿ. ಥ್ಯಾಂಕ್ಸ್ ಟು ಗಗನ್ ಬ್ರೋ. ಅವರು ನಮಗೆ ನಿಜವಾಗ್ಲೂ ಕೊಟ್ಟಿರುವಂಥ ಸಪೋರ್ಟ್ ಆಗಲಿ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಹೆಲ್ಪ್ಫುಲ್. ಯಾಕಂದರೆ ನಮ್ಮ ಪ್ಯಾಷನನ್ನು ರೆಕಗ್ನೈಸ್ ಮಾಡಿ ನಮ್ಮ ಡೆಡಿಕೇಶನ್ನು ನಾವು ಏನು ಇಂಡಸ್ಟ್ರಿಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆ್ಯಂಡ್ ಎಸ್, ಆ್ಯಕ್ಚುಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಏನೋ ಸಪೋರ್ಟ್ ಮಾಡಬೇಕಲ್ಲ ನಾವು. ಯಾಕಂದರೆ ಮಿಡಲ್ ಕ್ಲಾಸ್ ಜನಗಳು ಸಹ ಟ್ರಾವೆಲ್ ಮಾಡಬೇಕು. ಅವರು ಟ್ರಾವೆಲ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಆದರೆ ಎಲ್ಲಿ ಕರೆಕ್ಟ್ ಸೂಕ್ತವಾದಂಥ ಒಂದು ಇದು ಬೇಕಲ್ಲ, ಅವ್ರಿಗೆ ಸೂಕ್ತವಾದಂಥ ಒಂದು ಸ್ಟೇಜ್ ಬೇಕಲ್ಲ. ಸೊ ಅದು ಇದು ಗೋಪ್ರವಾಸ ಅಂತ ನಂಗೆ ಅನಿಸುತ್ತೆ. ಖಂಡಿತ. ಸೊ ಹಾಗಾಗಿ ಅವ್ರ ಇಂಟೆನ್ಷನ್ಸ್ ನಾನು ತಿಳ್ಕೊಂಡು ಇವಾಗ ನಾವೆಲ್ಲರೂ ಸೇರಿ ಟೀಮಲ್ಲಿ ಈಗ ಹೊಸ ಟೂರ್ಸ್ಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಈಗ ಅವ್ರು ಹೇಳ್ದಂಗೆ ಅಕ್ಟೋಬರ್ ತಿಂಗಳಲ್ಲಿ ಈಗ ಶ್ರೀಲಂಕಾ ಮತ್ತು ದುಬೈ ಬರ್ತಾ ಇದೆ. ಸೊ ಶ್ರೀಲಂಕಾ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಮೇಜರ್ ಪ್ಲೇಸಸ್ ಇವ್ರು ಹೋಗಿರುವಂಥ ಸಿಗಿರಿಯ ರಾವಣನ ಅರಮನೆ ಅಂತ ಜಾಗ, ಆ ಜಾಗನ ಕವರ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಕ್ಯಾಂಡಿ, ಬೆಂಟೋಟ, ಒಂದು ಬೀಚ್ ಪ್ಲೇಸ್ ಬೆಂಟೋಟ ಆಗಲಿ, ಮತ್ತು ಕ್ಯಾಪಿಟಲ್ ಸಿಟಿ ಕೊಲಂಬೋ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. 8 ದಿನದ ಟೂರು. ಡೇಟ್ಸ್ ಬಂದ್ಬಿಟ್ಟು ಫಸ್ಟ್ ವೀಕ್ ಆಫ್ ಅಕ್ಟೋಬರ್ ಅದು. ಪ್ರೈಸಸ್ ಎಲ್ಲ ನಿಮ್ಗೆ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಅದ್ರ ಜೊತೆಗೆ ಇವಾಗ ದುಬೈ ಟೂರ್ ಕೂಡ ಬರ್ತಾ ಇದೆ. ಸೊ ದುಬೈ ಟೂರಲ್ಲಿ ಟೋಟಲ್ ಆಗಿ 5 ಡೇಸ್ ಟೂರ್ ಇದು. ಸೊ 4th ಅಕ್ಟೋಬರಿಗೆ ನಾವು ಇದನ್ನು ಲಾಂಚ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇದರಲ್ಲೂ ಕೂಡ ನಿಮಗೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಫ್ಲೈಟ್ಸಿಂದ ಹಿಡಿದು ನಿಮಗೆ ಟೋಟಲ್ ಆಗಿ 3 ಸ್ಟಾರ್ ಪ್ರೀಮಿಯಂ ಹೋಟೆಲ್ ಕೊಡ್ತೀವಿ. ಆಮೇಲೆ ಟೂರ್ ಗೈಡ್ ಇರ್ತಾರೆ ಅಲ್ಲಿ, ಕನ್ನಡ ಟೂರ್ ಮ್ಯಾನೇಜರು. ನಿಮಗೆ ಏನು ಭಾಷೆದ ಏನು ಹೆದರಿಕೆನೇ ಇಲ್ಲ. ಬೆಂಗಳೂರು ಏರ್ಪೋರ್ಟಿಂದ ಹಿಡಿದು ನಿಮಗೆ ಟೂರ್ ಎಲ್ಲ ಓಡಾಡ್ಕೊಂಡು ಬಂದು ವಾಪಸ್ ಬೆಂಗಳೂರು ಏರ್ಪೋರ್ಟ್ ಬರೋ ತನಕನೂ ನಿಮ್ಗೆ ಕನ್ನಡ ಟೂರ್ ಮ್ಯಾನೇಜರ್ಸ್ ಇರ್ತಾರೆ. ಆಮೇಲೆ ನಿಮಗೆ ಅಲ್ಲಿ ಸೈಟ್ ಸೀಯಿಂಗ್ಸ್ ಆಗಲಿ, ಅಲ್ಲಿ ಊಟ ಆಗಲಿ 3 ಹೊತ್ತು, ಆಮೇಲೆ ನಿಮಗೆ ವೀಸಾ, ಇನ್ಶೂರೆನ್ಸ್